Content in Kannada language. ಅವ್ರಿಗೂ ಹೇಳ ನಂಗೆ ಮೆಹಂದಿ ಹಚ್ಬೇಕು ಅಕ್ಕಿಗೆ ಹಾಕ್ಬೇಡ ಮೆಹಂದಿ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯಾಗ ಎಲ್ಲರೂ ಚೆನ್ನಾಗದೀವಿ. ಈ ನೆಕ್ಸ್ಟ್ ಡೇ ನಾವು ವ್ಲಾಗ್ ನ ಸ್ಟಾರ್ಟ್ ಮಾಡತ್ತೀವಿ. ನಿನ್ನೆ ನಾವು ಅರಿಶಿನ ಶಾಸ್ತ್ರಕ್ಕೆ ಹೋಗಿದ್ವಿ. ಮೇ ಬಿ ಆ ವ್ಲಾಗ್ ಆದ್ಮೇಲೆ ಈ ವ್ಲಾಗ್ ಬರ್ತದ್ರಿ. ಇವತ್ತು ಬಂದು ಮೆಹಂದಿ ಶಾಸ್ತ್ರ. ಸೊ ಮೆಹಂದಿ ಶಾಸ್ತ್ರಕ್ಕಾಗಿ ನಾನು ಫುಲ್ ಟ್ರ್ಯಾಡಿಷನಲ್ ಡ್ರೆಸ್ಅಪ್ ಅಲ್ಲಿ ಹೊಂಟೀನಿ. ಬಿಕಾಸ್ ಸೀರೆ ಅದು ಉಟ್ಕೊಂಡ ಹೆಂಗಂದ್ರೆ ನನ್ನ ಕಡೆ ಮೆಹಂದಿ ಕಲರ್ ಯಾವುದು ಹಿಂಗ ಪ್ರಾಪರ್ ಮೆಹಂದಿ ಕಲರ್ ಅಂತ ಯಾವ್ದು ಡ್ರೆಸ್ ಇರ್ಲಿಲ್ಲ. ಸೊ ಹಂಗಾಗಿ ನನ್ನ ಕಡೆ ಪ್ರಾಪರ್ ಮೆಹಂದಿ ಕಲರ್ ಸೀರೆ ಇತ್ತು. ಹಂಗಾಗಿ ಫುಲ್ ಟ್ರ್ಯಾಡಿಷನಲ್ ಲುಕ್ ಅಲ್ಲಿ ಹೋಗೋಣ ಅಂತ ಇವತ್ತು ನಾನು ಟ್ರ್ಯಾಡಿಷನಲ್ ಲುಕ್ ಅಲ್ಲಿ ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ಮೆಹಂದಿ ಅಂದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ. ಬಟ್ ನಾನು ಇಲ್ಲಿವರೆಗೂ ನನ್ನ ಮ್ಯಾರೇಜ್ ಒಳಗೆ ಆಲ್ಮೋಸ್ಟ್ ನಾ ಇಲ್ಲಿವರೆಗೂ ಮೆಹಂದಿನ ತಕ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ನಾ ಯಾವತ್ತೂ ಮೆಹಂದಿ ತಕ್ಕೊಂಡೇ ಇಲ್ಲ. ನಂಗೆ ನೆನಪ ಆಗತ್ತಿಲ್ರಿ. ಬಿಕಾಸ್ ಹುಡುಗರಾದ್ಮೇಲೆ ಅವ್ರದ್ದು ಎಲ್ಲ ಅವ್ರದ್ದು ಉಣಸ ಅದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಾಕೈತಿ. ನಮಗ್ ಏನ್ ಲೈಕ್ ಆಗ್ತತಿ, ನಮಗ್ ಏನ್ ಬೇಕಪ್ಪ ಅಂತ ಅದೊಂದ್ ಸ್ವಲ್ಪ ಕೆಲವೊಂದು ದಿವಸ ನಾವು ಅದನ್ನ ಸೈಡ್ ಇಡ್ಬೇಕಾಗ್ತದ್ರಿ. ಸೊ ಹಂಗಾಗಿ ನಂದು ಹಂಗಾಗೈತಿ ಈಗ. ಬಟ್ ನಾನು ಇವಾಗ ಸಾನೂನ್ ಕರ್ಕೊಂಡು ಹೊಂಟೀನಿ. ಯಾಕಂದ್ರೆ ಅವ್ರಿಗೂ ಮೆಹಂದಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅವ್ರು ಕೂಡ ಅದು ಮೆಹಂದಿ ಶಾಸ್ತ್ರನ ಎಂಜಾಯ್ ಮಾಡ್ಲಿ, ಅವ್ರು ಕೂಡ ನೋಡ್ಲಿ. ಕೆಲವೊಂದು ಚಿಕ್ಕ ಮಕ್ಳು ಬಂದಾರಿ, ಅವ್ರ ಜೊತೆ ಕೂಡ ಮಿಂಗಲ್ ಆಗ್ಲಿ, ಆಟ ಆಡ್ಲಿ ಅಂತ ಅವ್ನ್ ಕೂಡ ಕರ್ಕೊಂಡು ಹೊಂಟೀನಿ. ಸೊ ಈ ತರ ರೆಡಿ ಆಗೀನ್ರಿ. ಮೆಹಂದಿ ಕಲರ್ ಸೀರೆ ಉಟ್ಕೊಂಡಿನಿ. ಎಷ್ಟ್ ಕಾಣತೈತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಲಾಸ್ಟ್ ಫೋಟೋಸ್ ಅದು ಹಾಕಿರ್ತೀನಿ. ಸೊ ಅಲ್ಲಿ ನೀವು ನನ್ನ ಲುಕ್ ನ ನೋಡ್ಬೋದು. ಆಮೇಲೆ ಇವತ್ತು ಸಹನಾಗೂ ಮೆಹಂದಿ ತೆಗಿತಾರೆ. ಆಕ್ಚುಲಿ ಕೈಯಾಗ ಮೆಹಂದಿ ಬಂದ್ಮೇಲೆ ನಾವು ದುಲ್ಲನ್ ಆದ್ವಿಪಾ ಅಂತ ಅದು ಒಂದು ಫೀಲಿಂಗ್ಸ್ ಎಲ್ಲ ಬ್ಯಾರೆ ಇರ್ತದ್ರಿ ಆ ಟೈಮಿಂಗ್. ಸೊ ಅದೆಲ್ಲ ಫೀಲಿಂಗ್ಸ್ ಲಿಟರಲಿ ಎಕ್ಸ್ಪ್ಲೇನ್ ಮಾಡಕನ ಆಗಂಗಿಲ್ಲ. ಬಟ್ ಇಟ್ಸ್ ಓಕೆ, ಐ ಆಮ್ ವೆರಿ ಹ್ಯಾಪಿ. ನಾವು ಕೂಡ ಎಲ್ಲರೂ ಇವಾಗ ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತೀವಿ. ಅಲ್ಲಿ ಏನೆಲ್ಲ ನಡೀತತಿ ಅದನ್ನ ನಾನು ನಿಮ್ ಜೊತೆನ ಶೇರ್ ಮಾಡ್ತೀನಿ. ಎಷ್ಟು ವಿಡಿಯೋಸ್ ಆಗ್ತಾವ ಅಂತ ಅದು ಗೊತ್ತಿಲ್ಲ. ಬಿಕಾಸ್ ನನ್ನ ಜೊತೆ ಇವತ್ತು ಸಾನ್ವಿ ಬರತಾ ಇದ್ರಿ ಹಂಗಾಗಿ. ಬಟ್ ಆದಷ್ಟು ನಿಮಗಾಗಿ ನಾನು ವಿಡಿಯೋಸ್ ನ ಮಾಡ್ತೀನಿ. ಮತ್ತು ಇನ್ನೊಂದಂದ್ರ ಇವತ್ ನಾವು ಬ್ರೈಟ್ ಟು ಬಿನೂ ಮಾಡೋರ್ದಿವ್ರಿ. ಹಾಕಿದ ಅಂದ್ರೆ ಆಕ್ಚುಲಿ ಆಕಿ ಫ್ರೆಂಡ್ಸ್ ಜೊತೆ ಒಂದ್ ಬ್ರೈಟ್ ಟು ಬಿ ಮಾಡ್ಕೊಂಡ್ರಿ. ಬಟ್ ಫ್ಯಾಮಿಲಿ ಜೊತೆ ಬ್ರೈಟ್ ಟು ಬಿ ಆಗ್ಲಿ ಅಂತ ಎಲ್ಲಾದ್ರು ನಮ್ದು ಆಸೆ ಐತಿ. ಹಂಗಾಗಿ ಆಕಿದು ಆಸೆ ಐತಿ. ಸೊ ಹಂಗಾಗಿ ನಾವು ಹಾಕಿದ ಇವತ್ತು ಫ್ಯಾಮಿಲಿ ಜೊತೆ ಬ್ರೈಟ್ ಟು ಬಿ ಕೂಡ ಮಾಡವ್ರದೀವಿ. ಸೊ ನೈಟ್ ಎಷ್ಟ್ ಗಂಟೆ ಆಕೈತಿ ಮನೆಗ್ ಬರಾಕಂತೂ ಪ್ರಾಪರ್ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಎಲ್ಲಾನು ಮ್ಯಾನೇಜ್ ಮಾಡಿ ಸಾನ್ವಿನ್ ಕರ್ಕೊಂಡು ಮೆಹಂದಿ ಶಾಸ್ತ್ರಕ್ಕೆ ಹೊಂಟೀನಿ. ಸೊ ಲೆಟ್ಸ್ ಗೋ. ಸರ್ ಒಂದ್ ಇಟ್ ಸರಿ ಗೋಪಿ Content in Kannada language. ಅವ್ರಿಗೂ ಹೇಳ ನಂಗೆ ಮೆಹಂದಿ ಹಚ್ಬೇಕು ಅಕ್ಕಿಗೆ ಹಾಕ್ಬೇಡ ಮೆಹಂದಿ. ಹಾರ ಹೊಂಟ ನೋಡು ವಿದ್ಯಾ. ಈ ಕಡೆ ನೋಡ್ಸೋಣ ಒಂದ್ 2 ನಿಮಿಷ. ಸೊ ಗೈಸ್ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ರು ಮೆಹಂದಿ ಶಾಸ್ತ್ರಕ್ಕೆ. ಸೊ ಒಂಥರ ಮಸ್ತ್ ಆತ್ರಿ ಮೆಹಂದಿ ಶಾಸ್ತ್ರ ಕೂಡ. ನಾನು ಕೂಡ ಸಿಂಪಲ್ ಬಟ್ ಸ್ವೀಟ್ ಆಗಿ ಮೆಹಂದಿ ತಕ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಎಲ್ಲರೂ ಒಬ್ರಿಗೊಬ್ರು ಮೆಹಂದಿ ತೆಗಿಯೋದು ನಡೆದೈತಿ. ಎಲ್ಲರೂ ಒಂಥರ ಮೆಹಂದಿ ಶಾಸ್ತ್ರನ ಎಂಜಾಯ್ ಮಾಡಿ ಕಳ್ಕೊಂಡ್ರಿ. ಇನ್ನೊಂದ್ಸಲ ಬಾಕಿ ಸಹನಾನ್ ಜೊತೆ ಇದು ಮಾಡ್ಲೋದ್ರಿ. ಹೌದಾ? ಸಹನಾನ್ ಜೊತೆ ನನಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ನಮ್ಮ ಪಾಪ ಇಲ್ಲಿ ತೆಗಿಬೇಕ್ರಿ ಪೂಜಾ. ಕಾಲ್ ವಿತ್ ಹೋಮ್. ನೀವೇನ್ ಕಾಲ್ ಆಗಿದ್ದಲ್ಲ? ನೀವು ಕಾಲ್ ಆಗಿದ್ದೀವಿ. ಹೋಲ್ಡ್ ಆಗಿದೆ. ನಿನಗೆ ಏನು ದಾಳಿಂಬೆ ಹಣ್ಣು ಅದ ಹೇಳ್ತೀನಿ. ನೌರಿ
ಗೈಸ್ ಈ ಥರ ಸಿಂಪಲ್ ಬಟ್ ಸ್ವೀಟ್ ಆಗಿ ರೀಲ್ಸ್ ಮಾಡೀವಿ. ಸೊ ಆಲ್ರೆಡಿ ನಾನು ಯೂಟ್ಯೂಬ್ ಪೋಸ್ಟ್ ಮಾಡೀನಿ ನಿಮಗೆ. ಇನ್ನು ಅವ್ರು ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ನನ್ನ ಕಡೆ ಜಾಸ್ತಿ ಮೆಹಂದಿದು ವಿಡಿಯೋಸ್ ಇರ್ಲಿಲ್ರಿ, ಬಟ್ ಆದ್ರೂ ನನ್ನ ಕಡೆ ಎಷ್ಟು ಅದಾವು ಅಷ್ಟೆಲ್ಲಾನು ನಿಮ್ಮ ಜೊತೆನ ಶೇರ್ ಮಾಡಕ್ ಟ್ರೈ ಮಾಡೀನಿ. ಮಸ್ತ್ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಎಲ್ಲರ ಕೈಗೂ ಮೆಹಂದಿ ಇತ್ತಲ್ಲ, ಹಂಗಾಗಿ ಯಾರು ವಿಡಿಯೋಸ್ ಮಾಡಕ್ಕಲ್ಲಿ ಜಾಸ್ತಿ ಅವೈಲಬಲ್ ಇರ್ಲಿಲ್ಲ. ಬಟ್ ಯಾನ ತಮ್ಮ ಕಡೆ ಕೊಟ್ಟಿದ್ದೆ, ಬಟ್ ಅವ್ನು ಹೆಂಗ್ ವಿಡಿಯೋ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ರಿ. ಬಟ್ ಇಟ್ಸ್ ಓಕೆ, ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಸೊ ಇದು ಬಂದು ಬ್ರೈಟ್ ಟು ಬಿ ಫಂಕ್ಷನ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಈ ಫಂಕ್ಷನ್ಗಾಗಿ ತುಂಬಾ ಎಕ್ಸೈಟೆಡ್. ಸರ್ಲಿ ಸೊ ಗೈಸ್ ಈ ಥರ ಆತ್ರಿ ನಮ್ದು ಬ್ರೈಟ್ ಟು ಬಿ ಫಂಕ್ಷನ್. ಸೊ ಈ ಟೈಮಿಂಗ್ ಕೂಡ ನಾನು ಯಾರಿಗೋ ಚಿಕ್ಕ ಹುಡುಗಕ್ಕೆ ಕೊಟ್ಟಿದ್ದೆ ಫೋನ್, ಹಾಗಾಗಿ ಅವನು ಅಷ್ಟೊಂದು ವಿಡಿಯೋಸ್ ಮಾಡ್ಕೊಂಡಿಲ್ಲ. ಫೋಟೋಸ್ ಅಂತೂ ಸಿಕ್ಕಾಪಟ್ಟಿ ಅದಾವ್ರಿ, ಹಾಗಾಗಿ ಇಲ್ಲ ನಿಮ್ಮ ಜೊತೆ ಫೋಟೋಸ್ ಶೇರ್ ಮಾಡತ್ತೀನಿ ರೀ. ನಿಮಗೆ ಕೂಡ ಇಷ್ಟ ಆಗೈತಂತ ಅನ್ಕೋತೀನಿ. ಸೊ ನಮ್ಮ ಸಹನಾ ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲರ ಜೊತೆ ಮೀಟಪ್ ಮಾಡಿ ಒಂಥರ ಈ ಬ್ರೈಟ್ ಟು ಬಿ ಫಂಕ್ಷನ್ ಫುಲ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಆಮೇಲೆ ಫುಲ್ ನೈಟ್ ಕೂಡ ಆಗಿತ್ರಿ. ಸೊ ಒಂಥರ ಮಸ್ತ್ ಅನಿಸಿತ್ರಿ. ಸೊ ಹಾಗಾಗಿ ಎಲ್ಲ ಫೋಟೋಸ್ ನಿಮ್ ಜೊತೆ ಶೇರ್ ಮಾಡೀನ್ರಿ. ಸೊ ನಿಮಗ್ ಕೂಡ ಇಷ್ಟ ಆಗೈತಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಅಲ್ಲಿವರೆಗೂ ಬಾಯ್.